ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಲಡ್ಡು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಗಗನ ರಿಯಲ್ ಲೈಫ್ ಅಲ್ಲಿ ಹೇಗಿರ್ತಾಳೋ ಲಡ್ಡು ಕೂಡ ಹಾಗೆ ಇರ್ತಾಳೆ. ತುಂಬಾ ಆಂಬಿಷಿಯಸ್, ತುಂಬಾ ಬಬ್ಲಿ ಹುಡುಗಿ, ಸ್ವಲ್ಪ ಎಕ್ಸ್ಟ್ರಾನೇ ಹೈಪರ್ ಆಕ್ಟಿವ್. ಆ ವಿಷಯದಲ್ಲಿ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ನನಗೆ. ನಂಗೆ ಆಕ್ಚುಲಿ ಅದು ಟೇಪ್ಗೆ ನನಗೆ 2 ಜಡೆಗೆ ಒಂದು ಕನೆಕ್ಷನ್ ಇದೆ. ಯಾಕಂದ್ರೆ ಮೊದಲು ನಾನು ಮಹಾನಟಿಗೆ ಬಂದಾಗ 2 ಜಡೆ ಟೇಪ್ ಹಾಕೊಂಡೇ ಬಂದಿದ್ದೆ. ಇವಾಗ್ಲೂ ಹಂಗೆ ಬಂದಿದ್ದೀನಿ. ಅಲ್ಲೊಂದು ಸಕ್ಸಸ್ ಸಿಕ್ತು. ಆ ಟೇಪ್ 2 ಜಡೆಯಿಂದ ಇಲ್ಲೂ ಒಂದು ಸಕ್ಸಸ್ ಸಿಗ್ಬೋದು ಅನ್ನೋ ಒಂದು ಆಸೆ. ಇಲ್ಲ, ಗಗನ ಮನೇಲಿ ಅಡಿಗೆ ಮಾಡಲ್ಲ. ಯಾಕಂದ್ರೆ ಗಗನಿಗೆ ಮನೆ ಅಡಿಗೆ ಮಾಡೋಕೆ ಟೈಮೇ ಇರಲ್ಲ. ಮುಂಚೆ ಹಾಸ್ಟೆಲಲ್ಲಿ ಇದ್ದಾಗ ಮ್ಯಾಗಿ ಮಾಡ್ತಿದ್ದೆ. ನಾನು ಟೀ ಸಕ್ಕತ್ತಾಗಿ ಮಾಡ್ತೀನಿ ಗೊತ್ತಾ. ನಾನು ಆಮೇಲೆ ಇಲ್ಲೇನು ವರ್ಕ್ ಆಗಿಲ್ಲ ಅಂದ್ರೆ ಆಮೇಲೆ ಟೀ ಹಂಗೆ ಜಿ ಕನ್ನಡದಲ್ಲಿ ಇಷ್ಟು ದಿನ ಇದ್ರಿ, ಈಗ ಜಿ ಪವರ್, ಸೊ ಪವರ್ ಮೂಲಕನೇ ಬರ್ತಾ ಇದ್ರ ಮತ್ತೆ ಫೈರ್ ಬ್ರ್ಯಾಂಡ್ ಆಗಿ. ನಾನು ಅನ್ಕೊಂಡೆ ಭರ್ಜರಿ ಬ್ಯಾಚುಲರ್ಸ್ ಆದ್ಮೇಲೆ ಲೈಫಲ್ಲಿ ಯಾಕೋ ಸ್ವಲ್ಪ ಪವರ್ ಕಮ್ಮಿ ಆಗಿದೆ ಅಲ್ವಾ ಅಂತ, ಅದಕ್ಕೆ ಪವರ್ ಕಳಿಸಿದ್ದಾರೆ ನನ್ನ ಅಂತ ಗೊತ್ತಾಯ್ತು. ನನ್ನ ಕ್ಯಾರೆಕ್ಟರ್ ಹೆಸರು ಲಡ್ಡು, ನಾನು ಮಾತ್ರ ನೋಡಕ್ಕೆ ಬೆಂಡು ಬತ್ತಸ್ತರ ಇದ್ದೀನಿ ಅಂತ. ರಿಯಲ್ ಲೈಫಲ್ಲಿ ಅಷ್ಟೊಂದು ಕಷ್ಟಪಡ್ತಿಲ್ಲ, ಬಟ್ ಲಡ್ಡು ತುಂಬಾ ಸ್ಟ್ರಗಲ್ ಮಾಡ್ತಾಳೆ. ಆ ಸ್ಟ್ರಗಲ್ ಎಲ್ಲ ಓವರ್ಕಮ್ ಮಾಡಿ ಎಷ್ಟು ಖುಷಿಯಾಗಿರ್ತಾಳೆ ಲಡ್ಡು ಅಂತ ನೋಡೋದಕ್ಕೆ ಜನ ಸೀರಿಯಲ್. ಒಂದಷ್ಟು ಜನ ನೀವೇ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು, ಬಟ್ ಆಗ್ಲಿಲ್ಲ. ಸೊ ಏನ್ ಹೇಳ್ತೀರಾ? ಇಲ್ಲ, ರನ್ನರ್ ಅಪ್ ಯಾಕಾಗಿದ್ದೀವಿ ಅಂದ್ರೆ ಜೀವನದಲ್ಲಿ ಯಾವಾಗಲೂ ಓಡ್ತಾ ಇರಬೇಕು, ಅದಕ್ಕೆ ರನ್ನರ್ ಅಪ್ ಆಗಿದೆ. ಹೌದು, ಅಂದ್ರೆ ಮಗಳು ನಾನು ಇಲ್ಲಿ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಜಿ ಅಂತ. ಐ ಪ್ರೌಡ್ ಟು ಬಿ ಎ ಜಿ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಪರ್ಚುನಿಟಿಗಳು ಬಂದಿದೆಯಾ ಬೇರೆ ಕಡೆ? ಆಬ್ವಿಯಸ್ಲಿ ಆಪರ್ಚುನಿಟಿಗಳು ಬಂದಿಲ್ಲ ಅಂತ ಹೇಳಕ್ಕಾಗಲ್ಲ, ಬಂದಿದೆ. ಬಟ್ ನಮ್ಮ ಮನೆಯಲ್ಲೇ ಹೊಟ್ಟೆ ತುಂಬಾ ಊಟ ಆಗ್ತಾ ಇರಬೇಕಾದ್ರೆ ಪಕ್ಕದ ಮನೆಗೆ ಹೋಗೋ ಅವಶ್ಯಕತೆ ಬರಲಿಲ್ಲ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಮಹಾನಟಿ ಮೂಲಕ ಎಲ್ಲರ ಮನೆ ಮಾತಾಗಿರುವಂಥವ್ರು ಇವರು. ಈಗ ಹೊಸ ಸೀರಿಯಲ್ ಮೂಲಕ ಜಿ ಪವರ್ ಆದಮೇಲೆ ಒಂದು ಹೊಸ ಸೀರಿಯಲ್ ಮೂಲಕ ನಮ್ಮೆಲ್ಲರನ್ನ ರಂಜಿಸಕ್ಕೆ ಗಗನ ಅವ್ರು ಬರ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮಹಾನಟಿಯಲ್ಲಿ ಎಲ್ರೂ ರಂಜಿಸಿದ್ರಿ, ಈಗ ಸೀರಿಯಲ್ ಮೂಲಕ ಬರ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ ಸೀರಿಯಲಲ್ಲಿ ಲೀಡಾಗಿ ಮಾಡ್ತಾ ಇರೋದು. ಇನ್ನು ಅಷ್ಟೇನೇನು ಹೇಳ್ಬೇಕು. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಲಡ್ಡು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಗಗನ ರಿಯಲ್ ಲೈಫಲ್ಲಿ ಹೇಗಿರ್ತಾಳೋ ಲಡ್ಡು ಕೂಡ ಹಾಗೆ ಇರ್ತಾಳೆ. ತುಂಬ ಆಂಬಿಷಿಯಸ್, ತುಂಬ ಬಬ್ಲಿ ಹುಡುಗಿ, ಸ್ವಲ್ಪ ಎಕ್ಸ್ಟ್ರಾನೇ ಹೈಪರ್ ಆ್ಯಕ್ಟಿವ್. ಆ ವಿಷಯದಲ್ಲಿ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನನಗೆ. ಸೊ ತುಂಬ ಚೆನ್ನಾಗಿದೆ ಲಡ್ಡು ಕ್ಯಾರೆಕ್ಟರ್. ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟರ್, ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ನಿಮ್ಮ ಪಾತ್ರ ನಿಮಗೆ ಇಷ್ಟ ಆಗಿದೆ. ಒಂದಷ್ಟು ಜನಕ್ಕೆ ಹೇಗೆ ಅಂದರೆ ಮೊದಲ ಸೀರಿಯಲ್ ಅಂತ ಬಂದಾಗ ಸ್ವಲ್ಪ ಮಾಡರ್ನ್ ಆಗಿರಲಿ ಹಾಗಂತ, ನಿಮ್ಮದು 2 ಜಡೆ ದವಣೆ ಎಲ್ಲ ಹೇಗೆ ಅನ್ನೋದು? ಇಲ್ಲ, ನನಗೆ ಆ್ಯಕ್ಚುಲಿ ಅದು ಟೇಪ್ಗೆ ನನಗೆ 2 ಜಡೆಗೆ ಒಂದು ಕನೆಕ್ಷನ್ ಇದೆ. ಯಾಕಂದರೆ ಮೊದಲು ನಾನು ಮಹಾನಟಿಗೆ ಬಂದಾಗ 2 ಜಡೆ ಟೇಪ್ ಹಾಕ್ಕೊಂಡೇ ಬಂದಿದ್ದೆ. ಇವಾಗಲೂ ಹಾಗೆ ಬಂದಿದ್ದೀನಿ. ಅಲ್ಲೊಂದು ಸಕ್ಸಸ್ ಸಿಕ್ತು. ಆ ಟೇಪ್ 2 ಜಡೆಯಿಂದ ಇಲ್ಲೂ ಒಂದು ಸಕ್ಸಸ್ ಸಿಗ್ಬೋದು ಅನ್ನೋ ಒಂದು ಆಸೆ. ಸೊ ಖುಷಿ ಇದೆ. ನನಗೇನು ಆ ಥರ ಬೋಲ್ಡು ಮತ್ತು ಮಾಡ್ರನ್ ಕ್ಯಾರೆಕ್ಟರ್ ಮಾಡಬೇಕಂತೇನು ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ತುಂಬ ಜನ ಹುಡುಗಿರಿಗೆ ಈ ಥರ ಏನು ಮುದ್ದೆ ಕ್ಯಾರೆಕ್ಟರ್ ಮಾಡಬೇಕಂತ ಇಷ್ಟ ಇರುತ್ತೆ. ನನಗೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ, ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗಿದೆ. ಸೊ ಅದ್ರಲ್ಲಿ ಖುಷಿ. ಇದರಲ್ಲಿ ಸ್ವೀಟ್ ನೀವೇ ಮಾಡ್ತಾ ಇರ್ತೀರಾ? ಮನೇಲೂ ಅಡುಗೆ ಎಲ್ಲ ಮಾಡ್ತಾರಾ ಗಗನ ಅವರು? ಇಲ್ಲ, ಗಗನ ಮನೇಲಿ ಅಡುಗೆ ಮಾಡಲ್ಲ. ಯಾಕಂದರೆ ಗಗನಿಗೆ ಮನೆ ಅಡುಗೆ ಮಾಡೋಕ್ಕೆ ಟೈಮೇ ಇರಲ್ಲ. ಮುಂಚೆ ಹಾಸ್ಟೆಲಲ್ಲಿದ್ದಾಗ ಮ್ಯಾಗಿ ಮಾಡ್ತಿದ್ದೆ, ಚಿತ್ರಾನ್ನ ಮಾಡ್ತಿದ್ದೆ ಅಷ್ಟೇ. ಇವಾಗ ಆ ಟೈಮ್ ಇರಲ್ಲ. ಬಟ್ ನನಗೆ ಕೆಲವೊಂದು ಅಡುಗೆ ಮಾಡೋಕ್ಕೆ ಇಷ್ಟ. ಏನಂತಾರಲ್ವಾ, ರೀಲ್ಸಲ್ಲೆಲ್ಲ ಬರುತ್ತಲ್ವ, ಡಿಫ್ರೆಂಟಾಗೇನೋ ಮಾಡಿಬಿಡ್ತಾರೆ. ಅದನ್ನು ಮಾಡೋಕ್ಕೆಲ್ಲ ಸೀಸಿದ್ದೀನಿ, ಎಲ್ಲ ಕೆಟ್ಟೋಗಿದೆ ಎಲ್ಲ. ಸೊ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ, ಖಾರ ಜಾಸ್ತಿ ಹಾಕ್ಬಿಡ್ತೀನಿ. ನಂಗೆ ಟೀ ಮಾಡೋಕ್ಕೆ ತುಂಬ ಇಷ್ಟ. ನಾನು ಟೀ ಚೆನ್ನಾಗಿ ಮಾಡ್ತೀನಿ ಆ್ಯಕ್ಚುಲಿ. ಅದೇ ಹೆಮ್ಮೆ, ಏನಾದ್ರು ಒಂದು ಬರುತ್ತಂದ್ರೆ ಹೆಮ್ಮೆ, ನಾನು ಇದೊಂದು ಚೆನ್ನಾಗಿ ಮಾಡ್ತೀನಿ ಅಂತ. ನಾನು ಟೀ ಸಕ್ಕತ್ತಾಗಿ ಮಾಡ್ತೀನಿ ಗೊತ್ತಾ. ನಾನು ಆಮೇಲೆ ಇಲ್ಲೇನು ವರ್ಕ್ ಆಗಿಲ್ಲ ಅಂದರೆ ಆಮೇಲೆ ಟೀ ಹಂಗೆ ಬಿಡ್ಬೋದು. ಈ ಹಿಂದೆ ಒಂದ್ರಲ್ಲಿ ಹೇಳಿದ್ರಿ IT ಕಂಪ್ನಿ ಇಲ್ಲಿ ಎಷ್ಟು ಕೊಡ್ತಿದ್ರು ಅಷ್ಟು ಬರ್ತಾ ಇದೆ ಅಂತ. ಈಗ ಸಂಭಾವನೆ ಜಾಸ್ತಿ ಆಗಿದೆ ಅನ್ಸುತ್ತೆ. ಸಂಭಾವನೆ ಜಾಸ್ತಿ ಆಗಿದೆ ಅನ್ನೋಕ್ಕಿಂತ ಒಳ್ಳೆ ಸಂಭಾವನೆ ಬರ್ತಾ ಇದೆ. ಅದು ಜಾಸ್ತಿನೋ ಕಮ್ಮಿನೋ ಅಂತ ನನಗೂ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಒಳ್ಳೆ ಸಂಭಾವನೆ ಸಿಗ್ತಾ ಇದೆ. 4 ಜನ ಅಕ್ಕ ತಂಗಿಯರು, ಮನೇಲೆಲ್ಲ ಹೇಗಿದೆ ಸಪೋರ್ಟ್? 3 ಜನ ಅಕ್ಕ ತಂಗಿರಿ, ಒಬ್ಬಣ್ಣ. ನಮ್ಮ ಅಕ್ಕ ಅಂತೂ ನನಗೆ ಬ್ಯಾಕ್ ಬೋನು. ಅವಳು ಇಲ್ಲದೆ ನಾನು ಒಂದು
ಐ ಕ್ಯಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಮೈ ಸಿಸ್ಟರ್. ಸೊ ಆ ವಿಷಯದಲ್ಲಿ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಮೈ ಸಿಸ್ಟರ್ಸ್. ತುಂಬಾ ಸಪೋರ್ಟಿವ್ ಅಕ್ಕ. ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಸೀರಿಯಲಲ್ಲೆಲ್ಲ ನೋಡ್ಬೋದು ನೀವು, ಮುದ್ದಾಗಿ ಕಾಣಿಸ್ತಿದ್ದೀನಿ ಅಂದರೆ ಶೀ ಈಸ್ ದ ರೀಸನ್. ಒಂದು ಇಯರಿಂಗಿಂದ ಹಿಡಿದು ಒಂದು ಸ್ಟಿಕ್ಕರಿಂದ ಹಿಡಿದು ಎಲ್ಲ ನಾವು ಅಕ್ಕನೇ ಡಿಸೈನ್ ಮಾಡೋದು ನನಗೆ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಮೈ ಸಿಸ್ಟರ್ಸ್. ತುಂಬ ಖುಷಿಯಾಗುತ್ತೆ. ಈಗ ಜಿ ಕನ್ನಡದಲ್ಲಿ ಇಷ್ಟು ದಿನ ಇದ್ರಿ, ಈಗ ಜಿ ಪವರು, ಸೊ ಪವರ್ ಮೂಲಕನೇ ಬರ್ತಾ ಇದ್ರ ಮತ್ತೆ ಫೈರ್ ಬ್ರ್ಯಾಂಡ್ ಆಗಿ. ನಾನು ಅಂದ್ಕೊಂಡೆ ಭರ್ಜರಿ ಬ್ಯಾಚುಲರ್ಸ್ ಆದಮೇಲೆ ಲೈಫಲ್ಲಿ ಯಾಕೋ ಸ್ವಲ್ಪ ಪವರ್ ಕಮ್ಮಿ ಆಗಿದೆ ಅಲ್ವಾ ಅಂತ, ಅದಕ್ಕೆ ಪವರಿಗೆ ಕಳಿಸಿದ್ದಾರೆ ನನ್ನ ಅಂತ ಗೊತ್ತಾಯಿತು. ಎಷ್ಟು ಪವರ್ ಇದೆ ಅಂತ? ಸ್ಟ್ಯಾಮಿನಾ ಕೇಳಿದ್ರೆ ಏನು ಪವರ್ ಇಲ್ಲ, ಸುಮ್ಮನೆ ಖಾಲಿ ಇದು. ಅದೇ ಹೇಳ್ತೀನಲ್ವಾ, ನನ್ನ ಕ್ಯಾರೆಕ್ಟರ್ ಹೆಸರು ಲಡ್ಡು, ನಾನು ಮಾತ್ರ ನೋಡೋಕ್ಕೆ ಬೆಂಡು ಬತ್ತಿಸ್ತಾರೆ ಇದ್ದೀನಿ ಅಂತ. ಕತೆ ಕೇಳಿದಾಗ ತುಂಬಾ ಖುಷಿ ಆಯಿತು. ಲಡ್ಡು ಕ್ಯಾರೆಕ್ಟರ್ ಬಗ್ಗೆ ಕೇಳಿದಾಗ ಇಂಥ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಲ್ವಾ ಲಡ್ಡುಗೆ ಅಂತ. ಸೊ ಗಗನ ತುಂಬ ಲಕ್ಕಿ. ಲಡ್ಡು ಅಷ್ಟೊಂದು ಲಕ್ಕಿ ಅಲ್ಲ ಪಾಪ, ಜೀವನದಲ್ಲಿ ತುಂಬ ಕಷ್ಟಪಡಬೇಕು ಲಡ್ಡು. ಸೊ ನಾನೇನು ಗಗನಿಗೆ ಸ್ವಲ್ಪ ಎಲ್ಲ ಏನು ಅಂತಾರಲ್ವ, ರಿಯಲ್ ಲೈಫಲ್ಲಿ ಅಷ್ಟೊಂದು ಕಷ್ಟಪಟ್ಟಿಲ್ಲ, ಬಟ್ ಲಡ್ಡು ತುಂಬ ಸ್ಟ್ರಗಲ್ ಮಾಡ್ತಾಳೆ. ಆ ಸ್ಟ್ರಗಲ್ ಎಲ್ಲ ಓವರ್ಕಮ್ ಮಾಡಿ ಎಷ್ಟು ಖುಷಿಯಾಗಿರ್ತಾಳೆ ಲಡ್ಡು ಅಂತ ನೋಡೋದಕ್ಕೆ ಜನ ಸೀರಿಯಲ್ ನೋಡ್ಬೇಕು. ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ? ಕೋ ಆರ್ಟಿಸ್ಟ್ ಬಗ್ಗೆ ಹೇಳೋದಾದರೆ ತುಂಬ ಒಳ್ಳೆ ಕೋ ಆರ್ಟಿಸ್ಟು. ಹೀರೋ ಅಂತೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಹೇಳ್ಕೊಡ್ತಾ ಇರ್ತಾರೆ ಸೀರಿಯಲ್. ಮತ್ತು ನನ್ನ ಅಮ್ಮನ ಕ್ಯಾರೆಕ್ಟರು ಮಾಡ್ತಾರೆ ಸತ್ಯ ಸೀರಿಯಲಲ್ಲಿ, ಅಮ್ಮ ಮಾಡಿದ್ರಲ್ವ, ಅವರು ಅಮ್ಮ ಮಾಡ್ತಾ ಇರೋದು ನನಗೆ. ಸೊ ಅವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ನನ್ನ ಅತ್ತೆ ಕ್ಯಾರೆಕ್ಟರು ಪುಷ್ಪಮ್ಮ, ಅವರು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಂಗೆ ಊಟ ಎಲ್ಲ ತಂದು ಕೊಡ್ತಾರೆ. ಸೊ ಕೋ ಆರ್ಟಿಸ್ಟ್ ಎಲ್ಲ ಸಖತ್ತು ಸೂಪರ್ ಆಗಿದ್ದಾರೆ. ಸೀರಿಯಲಲ್ಲಿ ಸ್ವೀಟ್ ಅಂಗಡಿ ಇಡಬೇಕು ಅಂತ ಇದ್ದೀರಾ, ರಿಯಲ್ ಲೈಫಲ್ಲಿ ಏನು ಮಾಡ್ಬೇಕಂತಿದ್ದೀರಾ? ರಿಯಲ್ ಲೈಫಲ್ಲಿ ಸೀರಿಯಲಲ್ಲಿ ಅವಳೇನೋ ಕಾಂಪಿಟೇಷನಲ್ಲಿ ಗೆದ್ಬಿಡ್ತಾಳೆ, ದುಡ್ಡು ಬಂದುಬಿಡುತ್ತೆ, ಮಾಡಿಬಿಡ್ತಾಳೇನೋ. ನಾನು ಯಾವುದ್ರಲ್ಲೂ ದುಡ್ಡೇ ಬಂದಿಲ್ವಲ್ಲ ಕಾಂಪಿಟೇಷನಲ್ಲಿ. ಇವಾಗಷ್ಟೇ ರೀಸೆಂಟಾಗಿ ಗೆದ್ದಿದ್ರಲ್ಲ ನೀವು, ಪ್ರತಾಪ್ ಅವರು ಬಂದಿದೆಯಲ್ಲ. ಪ್ರತಾಪ್ ಅವ್ರದ್ದು ಅಷ್ಟೇ ಅಂದರೆ ಪ್ರತಾಪ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ. ಪಾಪ ಅವ್ರಿಗೆ ಬಂದಿರಬೇಕಲ್ವ ಅವ್ರು ಕೊಡೋಕ್ಕೆ, ಅವ್ರಿಗೆ ಬಂದಮೇಲೆ ಅವ್ರು ಕೊಡ್ತಾರೆ, ಅವ್ರು ಆ ಥರ ಎಲ್ಲ ಮಾಡೋದು. ಒಂದಷ್ಟು ಜನ ನೀವೇ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು, ಬಟ್ ಆಗಲಿಲ್ಲ. ಸೊ ಏನು ಹೇಳ್ತೀರಾ? ಇಲ್ಲ, ರನ್ನರ್ ಅಪ್ ಯಾಕೆ ಆಗಿದ್ದೀವಿ ಅಂದರೆ ಜೀವನದಲ್ಲಿ ಯಾವಾಗಲೂ ಓಡ್ತಾ ಇರಬೇಕು, ಅದಕ್ಕೆ ರನ್ನರ್ ಅಪ್ ಆಗಿದ್ದೀನಿ ನಾನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಜಿ ಕನ್ನಡದ ತವ್ರ ಮನೆ ಆಗ್ಬಿಟ್ಟಿದೆ ಗಗನ ಅವರಿಗೆ. ಹೌದು, ಅಂದರೆ ಮಗಳು ನಾನು ಇಲ್ಲಿ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಜಿ ಅಂತ. ಐಮ್ ಪ್ರೌಡ್ ಟು ಬಿ ಎ ಜಿ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೇಂಜ್ ಮಾಡಬೇಕು ಅಂತ ಅನ್ಸಿಲ್ವಾ? ಆಪರ್ಚುನಿಟಿಗಳು ಬಂದಿದೆಯಾ ಬೇರೆ ಕಡೆ? ಆಬ್ವಿಯಸ್ಲಿ ಆಪರ್ಚುನಿಟಿಗಳು ಬಂದಿದೆ, ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಂದಿದೆ. ಬಟ್ ನಮ್ಮ ಮನೆಯಲ್ಲೇ ಹೊಟ್ಟೆ ತುಂಬ ಊಟ ಆಗ್ತಾ ಇರಬೇಕಾದ್ರೆ ಪಕ್ಕದ ಮನೆಗೆ ಹೋಗೋ ಅವಶ್ಯಕತೆ ಬರಲಿಲ್ಲ. ಪಾಯಿಂಟ್ ವಿ ನೋಟೆಡ್. ಆ್ಯಕ್ಚುಲಿ ಹೆಂಗಿದು ಪಟ 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 ಅಂತ ಮಾತಾಡ್ತಾರಲ್ಲ, ಎಲ್ಲಿ ಏನು ಅಂತ ನೋಡಿದ್ರೆ ಪಟ 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 ಅಂತ ಹೆಂಗೆ ಗಗನ ಅವ್ರಿಗೆ ಎಲ್ಲಿಂದ ಬಂತ ಸ್ಟ್ರಾಂಗ್? ಪಟಪಟ ಅಂತ ಏನಕ್ಕೆ ಮಾತಾಡ್ತೀನಿ ಅಂದರೆ ಬೇಗ ಮುಗಿಸ್ಲಿ ಅಂತ. ಜೋರಾಗಿ ಮಾತಾಡ್ಬಿಟ್ರೆ ಬೇಗ ಮುಗಿಯುತ್ತಲ್ವಾ, ಅದಕ್ಕೆ. ಬಟ್ ಇಲ್ಲ, ಪಟ ಅಂತ ಅಂದರೆ ನನ್ನ ನೇಚರೇ ಹಿಂಗೆ, ಚಿಕ್ಕವಳಿದ್ದಾಗಿಂದನೂ ಹಿಂಗೆ, ಮನೇಲೆಲ್ಲ ಹಿಂಗೆ ಮಾತಾಡೋದು, ಸ್ವಲ್ಪ ಮಾತಾಡೋದು ಸ್ಪೀಡೇ. ಬಟ್ ಆ್ಯಕ್ಚುಲಿ ಇದು ನನಗೆ ಡ್ರಾಬ್ಯಾಕ್ ಕೂಡ. ಸೀರಿಯಲಲ್ಲಿ ಡೈಲಾಗ್ನು ಹಿಂಗೆ ಪಟ ಅಂತ ಹೇಳ್ಬಿಡ್ತೀನಿ, ಅವಾಗ ಹೇಳ್ತಾರೆ ಒಂದು ಸ್ವಲ್ಪ ತುಂಡಾಕು ಅಂತ. ಸೊ ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇಷ್ಟು ದಿನ ಕಾಮಿಡಿ ಮಾಡ್ಕೊಂಡಿರುವಂಥ ಗಗನನ ನೋಡಿದ್ರು, ಇಲ್ಲಿ ಸ್ವಲ್ಪ ಕಾಮಿಡಿನೂ ಮಿಕ್ಸು, ಸ್ವಲ್ಪ ಸೀರಿಯಸ್ನೆಸ್ಸು ಮಿಕ್ಸ್ ಇದೆ. ಸೊ ಜನಕ್ಕೆ ಹೆಂಗೆ ಇಷ್ಟ ಆಗ್ಬೋದು ಈ ಕ್ಯಾರೆಕ್ಟರ್ ಅನ್ನುವಂಥದ್ದು? ಅಂದರೆ ನೀವು ಕಾಮಿಡಿ ಮೇ ಬಿ ಇಟ್ಸ್ ಎ ರಾಂಗ್ ವರ್ಡ್ ಅನಿಸುತ್ತೆ. ನಾನು ಲೈಫಲ್ಲಿ ಜೋವಿಯಲ್ ಆಗಿದ್ದೀನಿ. ಜಸ್ಟ್ ಬಿಕಾಸ್ ಐಮ್ ಜೋವಿಯಲ್, ಅದಕ್ಕೆ ಓನ್ಲಿ ಕಾಮಿಡಿ ಅಂತ ಮ್ಯಾಟ್ರ್ ಆಗಲ್ಲ. ಆ ಸೀರಿಯಸ್ನೆಸ್ನ ಹೆಂಗೆ ಎದುರಿಸ್ಬೇಕು ಅನ್ನೋ, ಖುಷಿಯಾಗಿ ಹೆಂಗೆ ಎದುರಿಸ್ಬೇಕು ಅನ್ನೋದು ನಂಗೆ ರಿಯಲ್ ಲೈಫಲ್ಲೂ ಗೊತ್ತು, ಲಡ್ಡುಗೂ ಗೊತ್ತು. ಸೊ ಹಂಗಾಗಿ ಗಗನ ಲಡ್ಡು ಏನು ಡಿಫ್ರೆನ್ಸ್ ಇಲ್ಲ. ಸೊ ಇಬ್ಬರು ಜೋವಿಯಲ್ಲಾಗಿ ಲೈಫಲ್ಲಿ ಹೇಗೆ ಮುನ್ನುಗ್ಗಬೇಕು ಅನ್ನೋದು ಗೊತ್ತು ಇಬ್ಬರಿಗೂ. ಕೊನೆಯದಾಗಿ ವೀಕ್ಷಕರು ಯಾಕೆ ನಿಮ್ಮ ಸೀರಿಯಲ್ನ ನೋಡಬೇಕು ಅನ್ನುವಂಥದ್ದು? ನಮ್ಮ ಸೀರಿಯಲ್ನ ಯಾಕೆ ನೋಡಬೇಕು ಅಂದರೆ ಒಂದು ಹೊಸತನ ಇದೆ. ಜಿ ಪವರಲ್ಲಿ ಇಷ್ಟು ದಿನ ನೋಡ್ತಿದ್ರಲ್ಲ ಹಾಗೆ ಎಳಿಯಲ್ಲ ಅಂತ ಒಂದು ಕ್ಲಾರಿಟಿ ನಮಗೂ ಇದೆ. ಎಲ್ಲ ಪವರ್ಫುಲ್ ಕ್ಯಾರೆಕ್ಟರ್ಸ್ ಇದ್ದಾವೆ. ಸೊ ನಮ್ಮ ರಾಜ್ಕುಮಾರಿಗೆ ಬರೋದಾದರೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ನೀಲಾ, ಹಾಗೆ ಒಂದು ಒಳ್ಳೆ ಡೈರೆಕ್ಟರ್, ಒಳ್ಳೆ ಟೀಮ್ ಇದೆ. ಸೊ ನಾನು ಮೊದಲನೇ ಸರಿ ಲೀಡಾಗಿ ಮಾಡ್ತಾಯಿದ್ದೀನಿ. ನನಗೆ ಇಷ್ಟು ದಿನ ವೀಕೆಂಡ್ಸಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿದರೆ ಏನೋ ನಾನು ಒಂಚೂರು ಬೆಳ್ಕೊಬೋದು. ಸೊ ಹಂಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಕ್ಚುಲಿ ಹೆಂಗೆ ಬರುತ್ತೆ ಸೀರಿಯಲ್, ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ನಾನು ಇನ್ನು ಮುಂದೆ ಪ್ರತಿದಿನ ನಿಮ್ಮ ಮನೆಗೆ ಸ್ವೀಟ್ ಹಂಚ್ತಾ ಬರ್ತೀನಿ. ರಿಟರ್ನಾಗಿ ನಿಮಗೂ ಏನಾದರೂ ಕೊಡ್ಬೇಕನ್ಸಿದ್ರೆ ನಮ್ಮ ಸೀರಿಯಲ್ ನೋಡಿ, ಅಷ್ಟೇ ಸಾಕು. ಇಷ್ಟು ದಿನ ದಿನಕ್ಕೆ ವಾರದಲ್ಲಿ 2 ಸರಿ ನೋಡ್ತಾ ಇದ್ವಿ ಅಷ್ಟೇ, ಈಗ ದಿನಾನೂ ನೋಡ್ತಾರೆ.
ಹೌದು, ವಾರಕ್ಕೆ ಒಂದಿನ ನೋಡ್ತಿದ್ರಿ, ಇವಾಗ ದಿನಾನು ನೋಡೋ ಅವಕಾಶ ನಿಮಗಿದೆ. ಸೊ ದಿನ ನಿಮ್ಮ ಮನೆಗೆ ಟಿ ವಿ ಮುಖಾಂತರ ರೀಚ್ ಆಗೋ ಅವಕಾಶ ನನಗೂ ಇದೆ. ಆ ವಿಷಯ ತುಂಬ ಖುಷಿ ಆಗುತ್ತೆ. ಈ ಹಿಂದೆ ಎಲ್ಲ ಹೇಳ್ತಾ ಇದ್ರಿ ನಿಮ್ಮ ಬಾಸ್ ಯಾರು ಅಂತ ಕೇಳಿದಾಗ ನಾನು ಡಿ ಬಾಸ್ ಅಭಿಮಾನಿ ಅಂತ. ಈಗ ಅವ್ರಿಗೆ ಪರಪನ ಆಗ್ರಹಾರಕ್ಕೆ ಹೋಗಿರುವಂಥದ್ದು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಬೇಜಾರಾಗುತ್ತೆ ನನಗಂತಲ್ಲ. ಸೊ ಬಾಸ್ ಫ್ಯಾನ್ ಅನ್ನೋದು ಸೆಕೆಂಡ್ರಿ, ಬಟ್ ಕನ್ನಡ ಇಂಡಸ್ಟ್ರಿಯೊಳಗೆ ಒಬ್ಬಳಾಗಿ ಒಬ್ಬರು ಗ್ರೇಟ್ ಆ್ಯಕ್ಟರು ಅಲ್ಲಿದ್ದರೆ ಎಲ್ಲ ಒಂದು ವರ್ಕರಿಂದ ಹಿಡಿದು ಎಲ್ಲರಿಗೂ ತುಂಬ ಲಾಸ್ ಇದೆ ಆ್ಯಕ್ಚುಲಿ. ನಾನು ಮೊನ್ನೆ ಶೂಟಿಂಗ್ ಹೋದಾಗ ಯಾರೋ ಹೇಳ್ತಾಯಿದ್ರು, ಶೂಟಿಂಗ್ ನಿಂತ್ಕೊಂಡು ಬಿಡ್ತು ಇವಾಗ ಬಾಸ್ ಅಲ್ಲಿಗೆ ಹೋಗಿರೋದ್ರಿಂದ ನಮಗೆಲ್ಲ ಎಷ್ಟು ಲಾಸ್ ಗೊತ್ತಾ ಅಂತ, ಸೆಟ್ ಹುಡುಗರೆಲ್ಲ. ಹೌದಲ್ವಾ, ಈ ಪರ್ಸ್ಪೆಕ್ಟಿವಾಗಿ ನಾವು ಯೋಚನೆ ಮಾಡಲ್ಲ ಅಲ್ವಾ ಅಂತ. ಸೊ ಅವ್ರು ಆದಷ್ಟು ಬೇಗ ಹೊರಗಡೆ ಬರಲಿ, ಸ್ಟ್ರಾಂಗಾಗಿ ಬರಲಿ, ಒಳ್ಳೇದಾಗಲಿ, ಅವ್ರಿಗೆ ತುಂಬ ಜಾಸ್ತಿ ಒಳ್ಳೇದಾಗಲಿ. ಅವ್ರು ಚೆನ್ನಾಗಿ ಅವ್ರು ಖುಷಿಯಾಗಿದ್ದರೆ ಅವ್ರು ಸುಮಾರಷ್ಟು ಜನ ಚೆನ್ನಾಗಿ ಇಟ್ಕೋತಾರೆ, ಚೆನ್ನಾಗಿ ನೋಡ್ಕೋತಾರೆ. ಆ ವಿಷಯದಲ್ಲಿ ಬಾಸ್ ಬೇಗ ಬಂದು ಆ ಸಿನಿಮಾ ಬೇಗ ರಿಲೀಸ್ ಆದರೆ ನಮಗೆ ಅದಕ್ಕಿಂತ ಹಬ್ಬ ಬೇರೆ ಏನೂ ಇಲ್ಲ. ಸೊ ಎಸ್. ಓಕೆ, ಈಗ ಒಂದಷ್ಟು ನಡೀತಾ ಇರುವಂಥದ್ದು ನೆಗೆಟಿವ್ ಕಮೆಂಟ್ಸ್ಗಳು ಅಂತ ಹೇಳಿ. ನಿಮಗೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿರುತ್ತೆ. ಸೊ ನೀವು ನೆಗೆಟಿವ್ನ ಪಾಸಿಟಿವ್ನ ಹೇಗೆ ಎತ್ಕೊಂಡು ಹೋಗ್ತೀರಾ ಅಂತ? ಇಲ್ಲ, ಬೇಜಾರಾಗ್ತೀನಿ, ನಾನು ಬೇಜಾರಾಗ್ತೀನಿ. ನೋಡ್ತೀನಿ ಕಮೆಂಟ್ಸು, ನೋಡೋದು ಅಭ್ಯಾಸ ಅದು. ಫಸ್ಟ್ ಕಮೆಂಟ್ಸಿಗೆ ಹೋಗ್ಬಿಡುತ್ತೆ ಕೈ. ಸೊ ಕಮೆಂಟ್ಸ್ ನೋಡ್ತೀನಿ, ಅನಿಸುತ್ತೆ ಯಾಕೆ ಹೇಗೆ ಮಾಡಿದ್ದಾರೆ ಅಂತ. ಅದು ನಂದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಿಜವಾಗ್ಲೂ ಕರೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂದರೆ ಇಗ್ನೋರ್ ಮಾಡೋವಷ್ಟು ಮಟ್ಟಿಗೆ ಇಗ್ನೋರ್ ಮಾಡ್ತೀನಿ. ಬಟ್ ಬೇಜಾರಾಗುತ್ತೆ. ಸೊ ಎಷ್ಟಾಗುತ್ತೆ, ಮನೆಗೂ ಅಪ್ಪ ಅಮ್ಮ ಕೂಡ ಬೇಜಾರಾಗ್ತಾರೆ. ಸೊ ಅವ್ರಿಗೂ ಹೇಳ್ಕೊಟ್ಟಿದ್ದೀನಿ ಜಸ್ಟ್ ಇಗ್ನೋರ್ ಮಾಡಿ ಅಂತ. ಪಾಪ ಅವ್ರ ಲೈಫಲ್ಲಿ ಏನಾಗಿರುತ್ತೆ ಏನೋ, ಅವರು ಏನಾದರೂ ಇವಾಗ ಕಮೆಂಟ್ ಮಾಡ್ತಿದ್ದಾರೆ ಒಬ್ಬರು ಅಂದರೆ ಅವ್ರ ಲೈಫಲ್ಲಿ ಒಂದು ಫ್ರಸ್ಟ್ರೇಷನ್ನು, ಆಫೀಸಲ್ಲಿ ಏನೋ ಒಂದು ಕಿರಿಕಿರಿ ಆಗಿರುತ್ತೆ, ಬಂದು ನೋಡಿರ್ತಾರೆ. ರೀಲ್ಸಲ್ಲಿ ನಾನು ಬಂದಿರ್ತೀನಿ, ಈಗ ಇವಳು ಮಾತ್ರ ಖುಷಿಯಾಗಿದ್ದಾಳೆ ಅಂತ ಕಮೆಂಟ್ ಹಾಕ್ತಾರೆ. ಸೊ ಇಟ್ಸ್ ಓಕೆ, ಹ್ಯಾಪನ್ಸ್. ಸೊ ಎಲ್ಲರೂ ಖುಷಿಯಾಗಿರ್ಬೇಕಷ್ಟೇ. ನನಗೆ ಕಮೆಂಟ್ ಮಾಡೋದ್ರಿಂದ ಖುಷಿ ಆಗುತ್ತೆ ಅಂದರೆ ಮಾಡ್ಕೊಳ್ರಿ ಅಂತ. ಇಂಡಸ್ಟ್ರಿಲಿ ಉಳಿಯೋಕ್ಕೆ ಒಂದು ಸಜೆಷನ್ ಕೊಡೋದಾದರೆ ಗಗನ ಅವರು? ಇಂಡಸ್ಟ್ರಿಲಿ ಉಳಿಯೋಕೆ ಒಂದು ಸಜೆಷನ್ ಕೊಡೋದಾದರೆ, ನನಗೆ ಯಾರು ಏನು ಸಜೆಷನ್ ಕೊಟ್ಟಿಲ್ಲ. ಇದು ನಾನು ದೇವ್ರ ದಯೆಯಿಂದ ಆಗಿದ್ದಷ್ಟೇ. ಸೊ ನಾನೇನು ಸಜೆಷನ್ ಕೊಡುವುದಂದರೆ, ನಿಮ್ಮ ವರ್ಕಲ್ಲಿ ಯಾವಾಗಲೂ ನೀವು 100% ಆಗಿರಬೇಕು. ನೀವು ಯಾವ ಕೆಲಸ ಮಾಡ್ತಿದ್ರೆ ಅದ್ರಾಗಿನ ಬೆಟರ್ ಆಗೋಕ್ಕೆ ಏನು ಮಾಡಬಹುದು. ಇವಾಗ ನಾನು ಮಹಾನಟಿಯಲ್ಲಿದ್ದಾಗ ನಾನು ಬೆಟರ್ ಆಗೋಕ್ಕೆ ಏನು ಮಾಡ್ಬೋದು, ನಾನು ಜನರಿಗೆ ರೀಚ್ ಆಗೋಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಇತ್ತು. ಸೊ ಇವಾಗ ನಿಮ್ಮ ಪ್ರೊಫೆಷನ್ನಲ್ಲಿ ನೀವು ಬೆಟರ್ ಆಗೋಕ್ಕೆ ಏನು ಮಾಡ್ಬೋದು, ನಿಮಗಿನ್ನ ಟಾಪ್ ಇರೋರು ಏನು ಮಾಡ್ತಿದ್ದಾರೆ, ಅವರಿಗಿನ್ನ ಮೇಲೆ ಹೋಗಿ ನೀವೇನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಹಂಗಂತ ಅವ್ರನ್ನ ತುಳಿಯೋಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬಾರ್ದು. ಅವರು ಬೆಳೀಲಿ, ನಾವು ಬೆಳೆಯೋಣ ಅನ್ನೋದೊಂದು ಮೈಂಡ್ಸೆಟ್ ಇರಬೇಕು. ಕೆಟ್ಟ ಬುದ್ಧಿ ಇದ್ದಷ್ಟು ಆದಷ್ಟು ಕೆಟ್ಟದೇ ಆಗುತ್ತೆ, ಒಳ್ಳೆ ಬುದ್ಧಿ ಇದ್ದರೆ ಆದಷ್ಟು ಒಳ್ಳೆಯದೇ ಆಗುತ್ತೆ. ಸೊ ಆದಷ್ಟು ಒಳ್ಳೆ ಬುದ್ಧಿ ಇರಲಿ ಅಂತ ಹೇಳ್ತೀನಿ. ಈಗ ರಾಜ್ಕುಮಾರಿಯಾಗಿ ಬರ್ತಾ ಇದ್ದೀರಾ, ರಾಜ್ಕುಮಾರಿ ಆಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗುತ್ತೆ. ಮಹಾನಟಿ ಗಗನ, DKD ಗಗನ, ಇವಾಗ ರಾಜ್ಕುಮಾರಿ ಗಗನ ಅಂತಿರ್ಬೇಕಾದ್ರೆ ಲಕ್ಕಿ ಅಂತ ಫೀಲ್ ಆಗುತ್ತೆ ಅಷ್ಟೇ. ಗಗನ ಇವಾಗ ರಾಜ್ಕುಮಾರಿಯಾಗಿ ಲಡ್ಡು ಆಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ತಪ್ಪದೆ ನಮ್ಮ ಸೀರಿಯಲ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನಮಗೆ ಎಲ್ಲನೂ. ಇವಾಗ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಇನ್ನು ಮುಂದೆ ಹಂಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನೆ ರಾಜ್ಕುಮಾರಿನೇ. ಸೊ ನಾನು ಇವತ್ತೇನೇ ಆಗಿದ್ರು ಅದು ನಿಮ್ಮಿಂದನೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಗಗನ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.